ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಧೀರಜ್ ವಿಕ್ಕಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ YT ಸ್ಟುಡಿಯೋ ಅಂತಂದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಆ ಒಂದು ಅಪ್ಡೇಟ್ ಗಳ ಬಗ್ಗೆ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಹಾಗೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ನ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನನ್ನ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಇದೆ, ಬೇಕಾದ್ರೆ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಆಗ್ತಾರ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. YT ಸ್ಟುಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ. ಸೊ ಏನಪ್ಪಾ ಅಪ್ಡೇಟ್ ಅಂತಂದ್ರೆ, ಸೊ ಇಷ್ಟು ದಿನ ನೀವು ಕ್ರೋಮ್ ಬ್ರೌಸರ್ ಹೋಗ್ಬಿಟ್ಟು ಅಲ್ಲಿ ಡೆಸ್ಕ್ಟಾಪ್ ಸೈಡ್ಗೆ ಹೋದ್ರೆ ಸೊ ನಿಮ್ಮ ಒಂದು YT ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಕ್ರೋಮ್ ಬ್ರೌಸರ್ ಅಲ್ಲಿ ಡ್ಯಾಶ್ ಬೋರ್ಡ್ ಗಳು ಓಪನ್ ಆಗೋದು. ಡ್ಯಾಶ್ ಬೋರ್ಡ್, ಮಾನಿಟೈಸೇಷನ್, ಆಮೇಲೆ ಅದು ಇದು ಆಪ್ಷನ್ಗಳು, ಮ್ಯೂಸಿಕ್ ಆಪ್ಷನ್, ಅದು ಇದೆಲ್ಲ ಬರೋದು. ಸೊ ಈಗ ಆ ತರ ಆಪ್ಷನ್ YT ಸ್ಟುಡಿಯೋದಲ್ಲಿ ಕೊಟ್ಟಿರುವಂತದ್ದು. ಓಕೆನಾ, ಇನ್ಮೇಲೆ ನೀವು ಕ್ರೋಮ್ ಬ್ರೌಸರ್ಗೆ ಹೋಗ್ಬೇಕಂತಾನೆ ಏನಿಲ್ಲ. ಸೊ ಇನ್ಮೇಲೆ ನೀವು YT ಸ್ಟುಡಿಯೋದಲ್ಲೇ ಸೊ ಎಲ್ಲ ಆಪ್ಷನ್ ಬಂದಿರುವಂತದ್ದು ನೋಡ್ಬೋದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಈ ರೀತಿ ಆಪ್ಷನ್ YT ಸ್ಟುಡಿಯೋ ಅಪ್ಲಿಕೇಶನ್ ಅಲ್ಲಿ ಬಂದಿರುವಂತದ್ದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಓಕೆನಾ, ಬೆಳಗ್ಗೆ ಕಾರು ಓಡಾಡ್ತಾ ಇರ್ತವೆ. ಈ ರೀತಿ ಒಂದು ಅಪ್ಡೇಟ್ ಏನಂತಾರೆ ಫೀಚರ್ಸ್ ಗಳು ಬಂದಿರುವಂತದ್ದು. ಸೊ ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ರೆ ನೀವೊಂದು ಡ್ಯಾಶ್ ಬೋರ್ಡ್ ನೀವು ಕ್ರೋಮ್ ಬ್ರೌಸರ್ ಅಲ್ಲಿ ಯಾವ ತರ ಓಪನ್ ಮಾಡ್ತಾ ಇದ್ರಿ ಡ್ಯಾಶ್ ಬೋರ್ಡ್, ಸೊ ಅದೇ ತರ ಡ್ಯಾಶ್ ಬೋರ್ಡ್ ನಿಮ್ಗೆ ಈ ರೀತಿಯಾಗಿ ಬರುವಂತದ್ದು. ಸೊ ಇನ್ನ ಒಂದು ಈ ಒಂದು ಅಪ್ಡೇಟ್ ಬೀಟಾ ವರ್ಷನ್ ಆಗಿ ಬಂದಿರುವಂತದ್ದು. ತುಂಬಾ ಜನರಿಗೆ ಬಂದಿರುವಂತದ್ದು. ನನಗೆ ಹೆಂಗಪ್ಪ ಗೊತ್ತಾಯ್ತು ನನಗೆ ಅಂತಂದ್ರೆ, ಒಂದು ಸಬ್ಸ್ಕ್ರೈಬರ್ಸ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು. ಸೊ ಆ ಒಂದು ಫೀಚರ್ಸ್ಗೂ ನಿಮ್ಗೆ ಕೂಡ ತಿಳಿಸ್ಬೇಕು, ಈ ಒಂದು ಅಪ್ಡೇಟ್ ಕೂಡ ನಿಮ್ಗೆ ಕೂಡ ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಸೊ ಇನ್ನ ತುಂಬಾ ಜನರಿಗೆ ಬಂದಿಲ್ಲ. ಸೊ ಒಬ್ಬೊಬ್ಬರಿಗೆ ಬರುತ್ತೆ. ಸೊ ಬಂದಿಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊಬೇಡಿ, ಎಲ್ಲಾರು ಕೂಡ ಕೊಡ್ತಾರೆ, ಓಕೆನಾ. ಸೊ ಏನಕ್ಕಂತಂದ್ರೆ ಒಂದೊಂದೇ ಫೀಚರ್ಸ್ ಗಳು ಆಡ್ ಆಗ್ಬೇಕು, ತುಂಬಾ ಜನರಿಗೆ ಈ ಫೀಚರ್ಸ್ ಗಳು ಕೊಡಬೇಕು. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ. ನನ್ ಕೂಡ ಬಂದಿಲ್ಲ. ಇನ್ನ ಬಂದ್ಮೇಲೆ ನಾನು ನಿಮ್ಗೆ ಅದ್ರ ಫೀಚರ್ ಗಳ ಒಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ ಅದನ್ನ ಯೂಸ್ ಮಾಡೋದು ಅಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಒಂದೇ ಮಾತರಂ.